ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮನೋಜ ಕುಡ್ಕೊಂಡು ಬಂದು ಒಬ್ಬೊಬ್ಬನೇ ಮಾತಾಡ್ತಿರ್ತಾನೆ. ಮದ್ವೆ ಆಗೋವರೆಗೂ ಯಾವಾಗಪ್ಪ ಮದ್ವೆ ಆಗುತ್ತೆ ಅಂತ ಅನ್ಕೋತೀವಿ, ಮದ್ವೆ ಆದ್ಮೇಲೆ ಯಾಕಪ್ಪ ಮದ್ವೆ ಆದ್ವಿ ಅಂತ ಅನಿಸ್ತಿರುತ್ತೆ. ಏನಪ್ಪಾ ಇದು ಜೀವನ ಅಂತ ಅನ್ಕೊಂಡು ಮನೋಜ ಕುಡಿತಿರ್ತಾನೆ. ಇನ್ನೊಂದ್ ಕಡೆ ರವಿ ಕೂಡ ಕುಡಿತಾ ಎಲ್ಲದನ್ನು ಅವಳೇ ತೀರ್ಮಾನ ಮಾಡ್ತಾಳೆ. ನನಗೆ ಬರೀ ಇನ್ಫಾರ್ಮೇಶನ್ ಮಾತ್ರ ಕೊಡ್ತಾಳೆ. ಇದೆಲ್ಲ ನನ್ನ ತಪ್ಪೆ, ಯಾಕಂದ್ರೆ ಓಡೋಗಿ ಮದ್ವೆ ಮಾಡ್ಕೊಳ್ಳೋಣ ಅಂತ ಅವಳು ಹೇಳಿದ್ಲಲ್ಲ, ಅವಾಗ ಹ್ಞೂ ಅಂತ ತಲೆ ಲಡಿಸ್ನಲ್ಲ, ಅಲ್ಲೇ ನನ್ನ ಫ್ರೀಡಮ್ ಎಲ್ಲ ಹೋಯ್ತು ಅಂತ ಹೇಳ್ಕೊಂಡು ರವಿ ಕೂಡ ಕುಡಿತಿರ್ತಾನೆ. ಇನ್ನೊಂದ್ ಕಡೆ ಸೂರ್ಯ ಕೂಡ ಕೂತ್ಕೊಂಡು ಕುಡಿತಾ ಆ ಪೊಲೀಸ್ ಅವನು ಅಹಂಕಾರ ತುಂಬ್ಕೊಂಡಿರೋನು, ಮನ್ಸಲ್ಲಿ ದ್ವೇಷ ಇಟ್ಕೊಂಡು ಹಾಗೆ ಸಾಧಿಸೋನು. ಅವನನ್ನು ಹೋಗಿ ಕನ್ಕನ್ ಮದ್ವೆ ಮಾಡ್ಬೇಕಂತೆ. ಇದನ್ನ ಹೋಗಿ ಹೇಳಿದಕ್ಕೆ ನಾನು ಕೆಟ್ಟವನಂತೆ, ಈ ಹೆಂಡತಿರಿಗೆ ಗಂಡ ಮಾತ್ರ ಕೆಟ್ಟವನ್ನ ಕಾಣಿಸ್ತಾನೆ ಅಂತ ಅನ್ಕೊಂಡು ಸೂರ್ಯ ಕೂಡ ಕುಡಿತಿರ್ತಾನೆ. ಎಂತ ಜೀವನ ಇದು ಅಂತ ರವಿ ಮತ್ತೆ ಮನೋಜ ಇಬ್ರು ಕೂಡ ಹೇಳ್ತಿರೋವಾಗ, ಏನ್ರೋ ಇಬ್ರು ಸಪ್ರೇಟ್ ಆಗಿ ಏನೋ ಮಾತಾಡ್ತಾ ಇದ್ದೀರಾ ಅಂತ ಸೂರ್ಯ ಹೇಳ್ತಿರ್ತಾನೆ. ನಂತರ ಅಲ್ಲೋ ನೀನು ಕೂಡ ಒಬ್ನೇ ಏನೋ ಮಾತಾಡ್ತಿದ್ಯಲ್ಲೋ ಅಂತ ಮನೋಜ ಹೇಳಿದಾಗ, ಹೂ ಕಂಡ್ರೋ 3 ಜನನು ಒಬ್ಬೊಬ್ಬರಾಗೆ ಕೂತ್ಕೊಂಡು ಮಾತಾಡ್ಕೋತಾ ಇದ್ರೆ ನಮ್ಮನ್ನ ಹುಚ್ಚರು ಅನ್ಕೋತಾರ ಕಣು ಎಲ್ರು, ಬಂದ್ರೋ 3 ಜನನು ಸೇರ್ ಮಾತಾಡೋಣ ಅಂತ ಹೇಳಿ ರವಿ ಮತ್ತೆ ಮನೋಜನ ಹತ್ರ ಕರೆದು ಕೂರ್ಸ್ಕೊತಾನೆ ಸೂರ್ಯ. ಆಗ ಮನೋಜ ಪಾರ್ಕ್ ಫ್ರೆಂಡ್ ಹೇಳಿರೋ ಸ್ಟೋರಿನ ಇವ್ರ ಹತ್ರ ಹೇಳೋದಕ್ಕೆ ಶುರು ಮಾಡಿದಾಗ ಅದನ್ನ ಕೇಳಿ ಸೂರ್ಯ ಮತ್ತೆ ರವಿ ಕೂಡ ಶಾಕ್ ಆಗುತ್ತೆ. ಅಲ್ಲ ಕಣೋ ಹಿಂಗೂ ನಡೆಯುತ್ತೆ ಅಂತ ಮನೋಜ ಕೇಳಿದಾಗ, ಹೂ ಕಣೋ ನಡೆಯುತ್ತೆ, ಲೇ ಪೆಂಗ್ಯ ನಿನ್ ಹೆಂಡತಿ ಜೊತೆ ನೀನ್ ಜಗಳ ಮಾಡಿದ್ರು ಪರವಾಗಿಲ್ಲ ಕಣೋ, ಆದ್ರೆ ಮಾತಾಡ್ಲಿಲ್ಲ ಅಂತ ಅನ್ಕೋ ಅಷ್ಟೇನೆ, ಇನ್ಮೇಲೆ ಇವ್ನ ನಂಬಿ ಪ್ರಯೋಜನ ಇಲ್ಲ ಅಂತ ಪೋಟ್ ಹಾಕ್ಬಿಡ್ತಾರ ಕಣೋ, ಇಲ್ಲಿಂದ ನಿನ್ ಫ್ರೆಂಡು ಕರೆಕ್ಟ್ ಆಗಿ ಹಿಡಿದಾನೆ ಅಂತ ಸೂರ್ಯ ಹೇಳ್ತಿರೋವಾಗ ಅದನ್ನ ಕೇಳಿ ಎಲ್ ರೋಹಿಣಿ ನನ್ನ ಬಿಟ್ಟು ಹೋಗ್ಬಿಡ್ತಾಳೋ ಅಂತ ಮನೋಜನ್ಗೆ ಭಯ ಶುರುವಾಗ್ತಿರುತ್ತೆ. ನಂತರ ಇವಾಗಿನ ಕಾಲದಲ್ಲಿ ಯಾರನ್ನೂ ನಂಬೋದಕ್ಕೆ ಆಗೋದಿಲ್ಲ ಕಣೋ, ಆ ರೀತಿ ಮಾಡಿದ್ರು ಮಾಡ್ತಾರೆ. ಗಂಡ ಸರಿಯಾಗಿ ಹೆಂಡತಿಗೆ ಮರ್ಯಾದೆ ಕೊಡ್ಲಿಲ್ಲ ಅಂತಂದ್ರೆ, ಅವಳ ಹತ್ರ ಮಾತಾಡಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಆ ಹೆಂಡತಿ ಗಂಡನ ಬಿಟ್ಬಿಟ್ಟು ಬೇರೆಯವ್ರ ಜೊತೆ ಒಟ್ಟೋಗ್ಬಿಡ್ತಾರೆ ಕಣೋ. ಇತ್ತೀಚೆಗಿದ್ದೆಲ್ಲ ನೀನು ಸರಿಯಾಗಿ ನೋಡ್ತಿಲ್ವಾ, ನ್ಯೂಸಲ್ಲಿ ಮತ್ತೆ ಟಿವಿಲೆಲ್ಲ ಇದೇ ಬರ್ತಿರುತ್ತೆ ಕಣೋ ಅಂತ ಸೂರ್ಯ ಹೇಳ್ತಿರೋವಾಗ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗುತ್ತೆ. ಹಾಗೆ ಯೋಚನೆ ಮಾಡ್ತಿರ್ತಾನೆ. ನಂತರ ಅಯ್ಯೋ ಈ ಪೆಂಗಿಂತಿರ್ಲಿ, ಲೋ ರವಿಗ ನೀನ್ ಯಾಕೋ ಇಷ್ಟೊಂದು ಟೆನ್ಷನಲ್ಲಿ ಕುಡಿತಾ ಇದೆಯಾ ಅಂತ ಸೂರ್ಯ ಕೇಳ್ತಿರೋವಾಗ, ಇನ್ಯಾಕೋ ಈ ಶ್ರುತಿ ಇದ್ದಾಳಲ್ಲ ಅವಳ ಅಪ್ಪನ ಮನೆಯಿಂದ ದುಡ್ಡು ತಗೊಂಡು ಬಂದು ರೆಸ್ಟೋರೆಂಟ್ನ ಓಪನ್ ಮಾಡಬೇಕು ಅಂತಿದ್ದಾಳೆ, ಆದರೆ ನಾವು ಕಷ್ಟಪಟ್ಟಿರೋ ದುಡ್ಡಲ್ಲಿ ಕಟ್ಟೋಣ ಅಂತ ಹೇಳ್ತಾ ಇದ್ದೀನಿ, ಆಗ್ಲೇ ಅಲ್ವೇನೋ ಅದು ನಮ್ದಾಗೋದು ಅಂತ ಹೇಳ್ಕೊಂಡು ರವಿ ಕುಡಿತಿರ್ತಾನೆ. ಲೋ ರವಿ ಇದ್ರಲ್ಲೇನೋ ತಪ್ಪಿದೆ, ಮಾವನ ಆಸ್ತಿ ಯಾವತ್ತಿದ್ರು ನಿನ್ಗೆ ಅಲ್ವೇನೋ, ಇದ್ರಲ್ಲಿ ಯಾವ ತಪ್ಪು ಇಲ್ಲ ಕಣೋ, ಅದ್ರಲ್ಲಿ ನಿನ್ ರೈಟ್ಸ್ ಇದೆ ಕಣೋ ಅಂತ ಮನೋಜ ಹೇಳ್ತಿರೋವಾಗ, ಲೋ ಪೆಂಗ್ಯ ನಾವು ದುಡ್ದು ಕಷ್ಟಪಟ್ಟು ದುಡಿಯೋ ದುಡ್ಡಲ್ಲೇ ಕಣೋ ನಾವು ಜೀವನ ಮಾಡ್ಬೇಕಾಗಿರೋದು, ಅದ್ರಲ್ಲೇ ನಮ್ಗೆ ರೈಟ್ಸ್ ಇರೋದು ಅಂತ ಹೇಳಿ, ಲೇ ರವಿಗ ನೀ ಪೆಂಗ್ಯ ಹೇಳಿದ್ನೆಲ್ಲ ಕೇಳ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೋಬೇಡ ಕಣೋ, ಇವನು ಪಾಪ ಶ್ರೀಮಂತರ ಮಾವ ಬಂದು ಇವನ್ಗೆ ದುಡ್ಡು ಕೊಡ್ತಾರೆ ಅಂತ ಅನ್ಕೊಂಡಿದ್ದ, ಆದ್ರೆ ಯಾವ ದುಡ್ಡು ಸಿಗ್ಲಿಲ್ಲ ಏನೂ ಸಿಗ್ಲಿಲ್ಲ, ಈ ಕಡೆ ಮಾವನೂ ಇಲ್ಲ, ಆದ್ರೂ ಇವನಿಗಿಂತ ಹೆಚ್ಚಾಗಿ ನಂಬಿ ಇದು ನಮ್ಮ ಸಕ್ಕರೆನೆ ಅಂತ ಸೂರ್ಯ ಹೇಳ್ತಿರೋವಾಗ, ಅದು ಸರಿ ಸೂರ್ಯ ನೀನ್ ಯಾಕೆ ಈ ರೀತಿ ಕುಡಿತಾ ಇದೆಯಾ, ಏನ್ ವಿಷಯ ಹೇಳು ಅಂತ ರವಿ ಕೇಳ್ತಿರ್ತಾನೆ. ಅಯ್ಯೋ ಅದನ್ನ ಏನು ಅಂತ ಹೇಳು, ಮೀನಾ ತಂಗಿ ಕನಕ ಇದ್ದಾಳಲ್ಲ ಅವಳು ಒಬ್ಬನ ಲವ್ ಮಾಡ್ತಿದ್ದಾಳೆ ಅಂತ ಸೂರ್ಯ ಹೇಳ್ತಿರೋವಾಗ, ನಿಜಾನ ಕನಕ ಲವ್ ಮಾಡ್ತಿದ್ದಾಳ, ಪರವಾಗಿಲ್ವೇ ಲವ್ ವರ್ಗೂ ಬಂದ್ಬಿಡ್ತಾ, ಒಳ್ಳೆ ವಿಷಯ ತಾನೇನೋ ಅಂತ ರವಿ ಹೇಳ್ತಿರ್ತಾನೆ. ಅದು ಒಳ್ಳೆ ವಿಷಯನೇನೋ, ಒಳ್ಳೆ ವಿಷಯ ಅಲ್ಲ ಕಣೋ ಕೆಟ್ಟ ವಿಷಯ ಅದು ಅಂತ ಸೂರ್ಯ ಹೇಳ್ತಿರೋವಾಗ, ಲೋ ಸೂರ್ಯ ಯಾಕೋ ಈ ರೀತಿ ಹೇಳ್ತಾ ಇದ್ಯಾ, ಕನಕ ಒಳ್ಳೆ ಹುಡುಗಿ ಕಣೋ, ಅವಳು ಒಳ್ಳೆ ಹುಡುಗನ್ನೇ ಹುಡ್ಕೊಂಡಿರ್ತಾಳೆ ಅಂತ ರವಿ ಹೇಳ್ತಿರೋವಾಗ, ಅವ್ನು ಒಳ್ಳೆಯವನಾಗಿದ್ರೆ ನಾನೇ ನಿಂತು ಮದುವೆ ಮಾಡಿಸಿದೆ ಕಣೋ, ಆದ್ರೆ ಅವ್ನು ಒಳ್ಳೆಯವನ್ ಅಲ್ವಲ್ಲ, ಅವನು ತುಂಬಾ ಕೆಟ್ಟವನ್ ಕಣೋ ಅಂತ ಸೂರ್ಯ ಹೇಳ್ತಿರೋವಾಗ, ಪೊರ್ಕಿನ ಅಂತ ಮನೋಜ ಕೇಳ್ತಾನೆ. ಪೊರ್ಕಿ ಆಗಿದ್ರು ಪರವಾಗಿರಲಿಲ್ಲ, ಇವನು ಮೋಸದಾರ, ಆ ಪೊಲೀಸ್ ಅವನನ್ನ ನಮ್ಮನೆ ಅಳಿಯ ಅಂತ ಒಪ್ಕೊಳ್ಳೋದಕ್ಕಾಗೋದೇ ಇಲ್ಲ ಅಂತ ಸೂರ್ಯ ಹೇಳ್ತಿರೋವಾಗ, ಲೋ ಸೂರ್ಯ ನಿನ್ಗೆ ಅವ್ನ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನೋ ಆಯ್ತು, ಅವನು ಕನಕನ್ಗೆ ಇಷ್ಟ ಆಗಿದ್ದಾನಲ್ಲ, ಆ ಹುಡುಗ ನಿನ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನೀನ್ ಅವನ ಹತ್ರ ಮಾತಾಡ್ಲೇಬೇಡ ಅಷ್ಟೇ ತಾನೆ ಅಂತ ರವಿ ಹೇಳ್ತಿರ್ತಾನೆ. ಅದೆಲ್ಲ ಆಗೋದಿಲ್ಲ, ಕನಕನ್ನ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗ, ಹಾಗೆ ಪ್ರೀತಿಸೋ ಹುಡುಗನೇ ಬೇಕು, ಅಂತ ಹುಡುಗನೇ ತಂದು ನಾನು ಅವಳಿಗೆ ಮದ್ವೆ ಮಾಡಿಸ್ತೀನಿ, ಆದ್ರೆ ಈ ಮೀನಾ ಇದ್ದಾಳಲ್ಲ ಅವಳು ಆ ಕೆಟ್ಟ ಪೊಲೀಸ್ನೇ ಕನಕನ್ಗೆ ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ, ಎಷ್ಟು ಧೈರ್ಯ ಕಣೋ ಅವಳಿಗೆ, ಹೇಳಿದ ಮಾತೆ ಕೇಳ್ತಾ ಇಲ್ವಲ್ಲ ಅವಳು ಅಂತ ಹೇಳ್ಕೊಂಡು ಸೂರ್ಯ ಕುಡಿತಿರ್ತಾನೆ. ಲೋ ನಿಮ್ಮಿಬ್ಬರಿಗೂ ಹೆಂಡತಿರಿಂದ ಸಮಸ್ಯೆ ಕಣೋ, ಆದ್ರೆ ನನಗೆ ಹೆಂಡತಿನೇ ಸಮಸ್ಯೆ ಅಂತ ಹೇಳ್ಕೊಂಡು ಮನೋಜ ಕುಡಿತಿರುವಾಗ, ಲೋ ಮನೋಜ ನೀನೇ ಅಲ್ವೇನೋ ಅದಕ್ಕೆ ಜೊತೆ ಮಾತಾಡೋದನ್ನ ಬಿಟ್ಟಿರೋದು ಅಂತ ರವಿ ಕೇಳ್ತಾನೆ. ಅಯ್ಯೋ ಏನೋ ಮಾಡ್ಲಿ, ಅಮ್ಮನ್ಗೆ ಅವಳ ಮೇಲೆ ಕೋಪ ಇದೆ, ಅಮ್ಮನ ಕೋಪ ಕಡಿಮೆ ಆದ್ರೆ ತಾನೆ ನಾನು ರೋಹಿಣಿ ಜೊತೆ ಮಾತಾಡೋಕ್ಕಾಗೋದು ಅಂತ ಮನೋಜ ಹೇಳ್ತಿರುವಾಗ, ಲೋ ಪೆಂಗ್ಯ ನೀನ್ ಸಕ್ಕರೆ ಮಾತನ್ನ ಕೇಳು, ಹಂಗೆ ನಡ್ಕೋ, ಅದೆಲ್ಲ ತಪ್ಪಿಲ್ಲ ಕಣೋ, ಆದ್ರೆ ಹೆಂಡತಿ ಅನ್ನೋಳು ಬಂದ್ಮೇಲೆ ಅವಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಕಣೋ, ಹೆಂಡತಿಗೋಸ್ಕರ ಅಮ್ಮನ್ ಬಿಡಬಾರ್ದು, ಅಮ್ಮನ್ಗೋಸ್ಕರ ಹೆಂಡತಿನ ಬಿಡಬಾರ್ದು, ಗೊತ್ತಾಯ್ತೀರಾ ಅಂತ ಸೂರ್ಯ ಹೇಳ್ತಿರುವಾಗ, ಅವಳು ತುಂಬಾ ದೊಡ್ಡ ತಪ್ಪು ಮಾಡಿದಳಲ್ಲ ಅಂತ ಮನೋಜ ಹೇಳ್ತಾನೆ. ಲೋ ಯಾರು ತಾನೇ ತಪ್ಪು ಮಾಡಲ್ಲ ಹೇಳು, ಮಲೇಷ್ಯಾದಿಂದ ದುಡ್ಡು ಬರುತ್ತೆ ಅಂತ ನೀನು ಸಕ್ಕರೆ ಏನೇನು ಆಟ ಆಡಿದ್ರಿ ಅಂತ ಸೂರ್ಯ ಹೇಳ್ತಿರುವಾಗ, ಎಲ್ಲ ನಿನ್ನಿಂದಾನೇ ಕಣೋ ಆಗಿರೋದು, ನೀನ್ ಅವತ್ತು ಆ ಮದುವೆ ಮನೆಯಿಂದ ಮಲೇಷ್ಯಾ ಮಾವನ್ ಕರ್ಕೊಂಡು ಬರ್ಲಿಲ್ಲ ಅಂತಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ಮನೋಜ ಹೇಳ್ತಿರುವಾಗ, ಲೋ ಪೆಂಗ್ಯ ಅವ್ನು ಮಲೇಷ್ಯಾ ಮಾವ ಅಲ್ಲ ಕಣೋ ಮೇಕೆ ಮಂಜಣ್ಣ ಅಂತ ಸೂರ್ಯ ಹೇಳ್ತಿರ್ತಾನೆ. ನಂತರ ಲೋ ಮನೋಜ ಇದು ನಮ್ಮನ ಹತ್ರ ಮಾತಾಡಿ ಸಾಲ್ವ್ ಮಾಡೋ ಪ್ರಯತ್ನ ಮಾಡು ಅಂತ ರವಿ ಹೇಳಿದಾಗ, ಲೋ ಮನೋಜ ನೀನ್ ಹಿಂಗೆ ಇದ್ದೆ ಅಂತಂದ್ರೆ ಅಷ್ಟೇ ನಿನ್ ಕತೆ, ನಿನ್ ಫ್ರೆಂಡ್ ಹೇಳಿದ್ನಲ್ಲ ಹಂಗೆ ಒಂದಲ್ಲ ಒಂದ್ ದಿವಸ ಈ ಪೌಡರ್ ನಿನ್ನ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾಳೆ, ಹುಷಾರು ಕಣೋ ಅಂತ ಸೂರ್ಯ ಎಚ್ಚರಿಕೆ ಕೊಡ್ತಿರ್ತಾನೆ. ಅದನ್ನ ಕೇಳಿ ಮನೋಜನ್ಗೆ ಭಯ ಆಗ್ತಿರುತ್ತೆ. ನಂತರ ಲೋ ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ, ಯಾರು ಗೊತ್ತು ಈ ಪೌಡರ್ ನಿನ್ನಿಂದ ಡೈವರ್ಸ್ ತಗೊಂಡ್ಬೋದು, ಹೆಂಡತಿನ ಹುಷಾರಾಗಿ ನೋಡ್ಕೋಬೇಕಂಡ್ರು, ಹೇಳ್ತಾ ಇದೀನಿ ಕೇಳಿ, ಹೆಂಡತಿ ಬರ್ತಿರ್ಬೇಕಾದ್ರೆ ಒಬ್ಬ ಓಡೋಗಿ ಕಾರ್ ಡೋರ್ನ ಓಪನ್ ಮಾಡ್ತಾನೆ ಅಂತಂದ್ರೆ ಒಂದು ಮದ್ವೆ ಆಗಿ ಹೊಸದಾಗಿರ್ಬೇಕು, ಇಲ್ಲ ಕಾರ್ ಆದ್ರೂ ಹೊಸದಾಗಿರ್ಬೇಕು, ಎರಡರಲ್ಲಿ ಯಾವ್ದಾಗಿದ್ರು ಪರವಾಗಿಲ್ಲ ಕಣೋ, ಒಟ್ನಲ್ಲಿ ಹೆಂಡತಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇನೆ, ಹೆಂಡತಿನ ಸರಿಯಾಗಿ ನೋಡ್ಕೊಳ್ದೆ ಮರ್ಯಾದೆ ಕೊಡದೆ ಇದ್ವಿ ಅಂತಂದ್ರೆ ಮನೆ ಒಳಗಡೆನೂ ನೆಮ್ಮದಿ ಇರಲ್ಲ, ಆಚೆ ಕಡೆನೂ ನೆಮ್ಮದಿ ಇರೋದಿಲ್ಲ ಕಣೋ ಅಂತ ಸೂರ್ಯ ಹೇಳ್ತಿರ್ತಾನೆ. ಲೋ ಮೊದಲು ನಿನ್ ಹೆಂಡತಿನ ಸರಿಯಾಗಿ ಇಟ್ಕೊಳ್ಳೋ, ಅವಳು ಹೇಳೋದನ್ನ ನೀನು
ನೀನ್ ಸರಿಯಾಗಿ ಕೇಳು ಅಂತ ಮನೋಜ ಹೇಳ್ತಿರುವಾಗ ಅವಳು ಹೇಳೋದು ಕರೆಕ್ಟ್ ಆಗಿದ್ರೆ ನಾನು ಖಂಡಿತ ಕೇಳ್ತೀನಿ ಕಣೋ, ಆದ್ರೆ ಇವತ್ತು ಅವಳು ಹೇಳಿದ್ದು ನನ್ಗೆ ಇಷ್ಟ ಆಗ್ಲಿಲ್ಲ. ಆ ದೇವರೇ ಬಂದ ಮಾತನ್ನು ಹೇಳಿದ್ರು ನಾನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಸೂರ್ಯ ಮತ್ತೆ ಕುಡಿಯೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಮೀನಾ, ರೋಹಿಣಿ ಮತ್ತೆ ಶ್ರುತಿ 3 ಜನನು ಮಾತಾಡ್ತಿರ್ತಾರೆ. ಮೀನಾ ಮರಿ ಆಕ್ಚುಲಿ ಪೊಲೀಸ್ ಮತ್ತೆ ಸೂರ್ಯ ಅವ್ರಿಗೆ ತಾನೇ ಜಗಳ ಇರೋದು, ಇದರಲ್ಲಿ ಕನ್ಕನ್ ಜೀವನ ಯಾಕೆ ಸ್ಪಾಯಿಲ್ ಮಾಡ್ತಿದ್ದಾರೆ ಸೂರ್ಯ ಅವರು, ಯಾಕೆ ಅವಳನ್ನ ಅರ್ಥನೇ ಮಾಡ್ಕೋತಿಲ್ಲ ಅಂತ ಶ್ರುತಿ ಕೇಳ್ತಿರುವಾಗ ಏನ್ ಮಾಡೋದು ಶ್ರುತಿ, ಇವ್ರು ಯಾವಾಗ್ಲೂ ಹೀಗೇನೆ, ಯಾವಾಗ ಹೇಗೆ ನಡ್ಕೋತಾರೋ ಒಂದ್ ಸ್ವಲ್ಪನೂ ಅರ್ಥ ಆಗೋದಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಏನ್ ಮಾಡೋದು, ಕೆಲವು ಟೈಮ್ ಅಲ್ಲಿ ಎಲ್ಲ ಗಂಡಂದಿರು ಒಂದೇ ರೀತಿ ಇರ್ತಾರೆ, ಅವರು ಅವ್ರ ಲೆವೆಲ್ಗೆ ಮಾತ್ರನೇ ಥಿಂಕ್ ಮಾಡ್ತಾರೆ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಈಗ ಕನ್ಕನ್ಗೆ ಇಷ್ಟ ಆಗಿದ್ರು ಕೂಡ ಸೂರ್ಯ ಅವ್ರಿಗೆ ಇಷ್ಟ ಆಗಿಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಿದ್ದಾರೆ. ಅದೇ ರೀತಿ ರವಿ ಕೂಡಾನೆ, ನಾನು ರೆಸ್ಟೋರೆಂಟ್ ನ ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಕೂಡ ಅವ್ನು ಬೇಡ ಅಂತ ಹೇಳ್ತಿದ್ದಾನೆ. ಆ ನೀತು ಬೇರೆ ರವಿಗಿರೋ ಟ್ಯಾಲೆಂಟ್ಗೆ ಸ್ವಲ್ಪನೂ ಮರ್ಯಾದೆ ಬೆಲೆನೇ ಕೊಡ್ತಾ ಇಲ್ಲ ಅವಳು, ಅದಕ್ಕೆ ನಾನು ಸಪರೇಟ್ ಆಗಿ ರೆಸ್ಟೋರೆಂಟ್ ಓಪನ್ ಮಾಡೋಣ ಅಂತ ಇದ್ದೀನಿ. ಆದ್ರೆ ರವಿನೇ ಬೇಡ ಬೇಡ ಅಂತ ಹೇಳ್ತಾನೆ ಇದ್ದಾನೆ. ಒಟ್ನಲ್ಲಿ ಗಂಡಸರು ಹೆಂಡತಿರ್ ಮಾತನ್ನ ಕೇಳೋದಕ್ಕೆ ರೆಡಿನೇ ಇರೋದಿಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ. ಇಲ್ಲ ಶ್ರುತಿ, ನನ್ನ ಗಂಡ ನಾನು ಹೇಳಿದ್ನೆಲ್ಲ ಕೇಳ್ತಾರೆ, ಆದ್ರೆ ಈ ಸಲ ಯಾಕೋ ಈ ರೀತಿ ಮಾಡ್ತಿದ್ದಾರೆ ಅಂತ ಮೀನಾ ಹೇಳ್ತಿರೋವಾಗ ಹೌದು ಮೀನಾ ಅವ್ರು ಇಲ್ಲ ಅಂದಿದ್ರೆ ಸೂರ್ಯ ಅವ್ರನ್ನ ಯಾರಿಂದಾನು ಕಂಟ್ರೋಲ್ ತಗೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ನಿಮ್ ತಂಗಿ ಮದ್ವೆನ ನೀವೇ ಅಲ್ವಾ ನೋಡಿ ನಿರ್ಧಾರ ಮಾಡ್ಬೇಕಾಗಿರೋದು, ಸೂರ್ಯ ಅವ್ರ ಅಲ್ವಲ್ಲ ಅಂತ ರೋಹಿಣಿ ಹೇಳ್ತಿರೋವಾಗ ಇಲ್ಲ ರೋಹಿಣಿ ಅವ್ರೆ, ನಾವು ಆ ರೀತಿ ಎಲ್ಲ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಅವ್ರು ನಮ್ಮನೆ ದೊಡ್ಡಳಿಯ, ದೊಡ್ಡ ಮಗ ಇದ್ದ ಹಾಗೆ, ನಮ್ಗೆ ಅವ್ರ ಒಪ್ಪಿಗೆ ಕೂಡ ತುಂಬಾನೇ ಮುಖ್ಯ ಅಂತ ಮೀನಾ ಹೇಳ್ತಾಳೆ. ಆಗ ನೋಡು ಮೀನಾ ಮರಿ, ನೀವು ಇಷ್ಟೊಂದು ಮರ್ಯಾದೆ ಕೊಡ್ತೀರಾ, ಆದ್ರೆ ಸೂರ್ಯ ಅವರು ನೀವು ಹೇಳೋ ಮಾತನ್ನ ಕೇಳೋದಕ್ಕೆ ತಯಾರೇ ಇಲ್ವಲ್ಲ. ಕನ್ಕನ್ಗೆ ಆ ಹುಡುಗ ಇಷ್ಟ ಆಗಿದ್ದಾನೆ, ಅವರು ಒಳ್ಳೆ ಜಾಬಲ್ಲೇ ಅಲ್ವಾ ಇರೋದು, ಕನ್ಕನ್ ಫ್ಯೂಚರು ತುಂಬಾನೇ ಚೆನ್ನಾಗಿರುತ್ತೆ, ಇದಕ್ಕಿಂತ ಇನ್ನೇನ್ ಬೇಕಂತೆ, ಇದಕ್ಕೆ ಯಾಕೆ ಸೂರ್ಯ ಅವ್ರು ಬೇಡ ಅಂತ ಹೇಳ್ತಿದ್ದಾರೆ. ಒಂದ್ ವೇಳೆ ನಾನ್ ಡ್ರೈವರ್ ಆಗಿದ್ದೀನಿ, ನಿನ್ ತಂಗಿ ಗಂಟ ದೊಡ್ಡ ಜಾಬಲ್ಲಿ ಇರೋರು ಅಂತ ಏನಾದ್ರು ಜಲಸ್ ಫೀಲ್ ಆಗ್ತಿದ್ಯಾ ಅವ್ರಿಗೆ ಅಂತ ಶ್ರುತಿ ಕೇಳ್ತಿರುವಾಗ ಚೇಚೆ ಆ ಥರ ಎಲ್ಲ ಏನೂ ಇಲ್ಲ ಶ್ರುತಿ, ಅವ್ರ ಆ ರೀತಿ ಎಲ್ಲ ಯೋಚನೆ ಮಾಡೋರೇ ಅಲ್ಲ, ಅವ್ರು ಓದ್ದೇ ಇರ್ಬೋದು, ಆದ್ರೆ ಮನುಷ್ಯರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾವಾಗ್ಲೂ ಕನ್ಕನ್ ಮದ್ವೆ ಮಾಡೋ ಹುಡುಗ ಒಳ್ಳೆ ಕೆಲಸದಲ್ಲೇ ಇರಬೇಕು ಅಂತ ಹೇಳ್ತಾನೆ ಇರ್ತಾರೆ ಅಂತ ಮೀನಾ ಹೇಳ್ತಿರ್ತಾಳೆ. ಮತ್ತೆ ಯಾಕೆ ಇವ್ರು ಈ ರೀತಿ ನಡ್ಕೋತಾ ಇದ್ದಾರೆ ಅಂತ ಶ್ರುತಿ ಕೇಳಿದಾಗ ಏನ್ ಮಾಡೋದು ಶ್ರುತಿ, ಎಲ್ಲ ಟೈಮ್ ಅಷ್ಟೇನೆ, ಎಲ್ಲ ಅವ್ರ ವಿರುದ್ಧವಾಗಿ ನಡೀತಾ ಇದೆ, ಅವ್ರ ಕಣ್ಣಿಗೆ ಅರುಣ್ ಕೋಪಿಷ್ಟ ದುರಂಕಾರ ಅನ್ನೋ ರೀತಿಲೇ ಕಾಣಿಸ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಅಂತ ಇದು ಹೀಗೆ ಬಿಡಕ್ಕಾಗತ್ತಾ, ಕನಕ ಆ ವ್ಯಕ್ತಿನ ನಂಬಿದಾಳೆ, ಇಲ್ಲ ಅಂದಿದ್ರೆ ಅವ್ರಿಬ್ರು ಲವ್ ಮಾಡಕ್ ಆಗ್ತಿತ್ತಾ, ಹೇಳ್ಬೇಕು ಅಂತಂದ್ರೆ ಇದ್ರಲ್ಲಿ ನಾವು ಕನಕನ ಒಪಿನಿಯನ್ನೇ ಕೇಳ್ಬೇಕಾಗತ್ತೆ ಅಂತ ಶ್ರುತಿ ಹೇಳ್ತಿರುವಾಗ ಶ್ರುತಿ, ಸೂರ್ಯ ಅವ್ರಿಗೆ ಈಗೋ ಜಾಸ್ತಿ, ಅದಕ್ಕೆ ಈ ರೀತಿ ಹೇಳ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಇಲ್ಲ ರೋಹಿಣಿ ಅವ್ರಿಗೆ ಅವ್ರ ಆ ರೀತಿ ಯಾವತ್ತೂ ನಡ್ಕೊಳ್ಳೋದಿಲ್ಲ, ಅವರು ತುಂಬಾ ಒಳ್ಳೆಯವರು, ಈಗ ಒಬ್ಬ ತಂದೆ ಆದವನು ತಾನು ಪಟ್ಟಿರೋ ಕಷ್ಟನ ತನ್ನ ಮಕ್ಕಳು ಪಡಬಾರ್ದು ಅಂತ ಅನ್ಕೋತಾನಲ್ವಾ, ಅದೇ ರೀತಿನೇ ಇವರು ಕನ್ಕನ್ ನೋಡ್ತಾ ಇದ್ದಾರೆ, ಅವಳು ಯಾವುದೇ ರೀತಿ ಕಷ್ಟ ಇಲ್ಲದೆ ಜೀವನ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಇದ್ರಲ್ಲಿ ನನ್ಗೇನು ತಪ್ಪಾಗಿ ಅರ್ಥ ಆಗ್ತಿಲ್ಲ, ಆದ್ರೆ ಇವ್ರು ಯಾಕೆ ಈ ರೀತಿ ನಡ್ಕೋತಾ ಇದ್ದಾರೆ ಅಂತ ನನ್ಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ, ಹಾಗೆ ನನ್ಗೆ ಇವ್ರಿಗೆ ಇದನ್ನೆಲ್ಲ ಅರ್ಥ ಮಾಡಿಸೋದಕ್ಕೂ ಆಗ್ತಾ ಇಲ್ಲ ಅಂತ ಮೀನಾ ಹೇಳ್ತಿರುವಾಗ ಒಟ್ನಲ್ಲಿ ನಮ್ಮಿಬ್ರು ಗಂಡದ್ರು ನಾವು ಹೇಳೋ ಮಾತನ್ನ ಕೇಳೋದೇ ಇಲ್ಲ ಅಲ್ವಾ ಮೀನಾ ಮರಿ ಅಂತ ಶ್ರುತಿ ಹೇಳ್ತಿರ್ತಾಳೆ. ಆದ್ರೂ ರೋಹಿಣಿ ಅವ್ರ ಯಜಮಾನ್ರು ಎಷ್ಟೋ ಪರವಾಗಿಲ್ಲ, ಅಷ್ಟೋ ಇಷ್ಟೋ ಆದ್ರೂ ರೋಹಿಣಿ ಅವ್ರ ಮಾತನ್ನ ಕೇಳ್ತಾರೆ ಅಂತ ಶ್ರುತಿ ಹೇಳ್ತಿರುವಾಗ ಏನ್ ಶ್ರುತಿ, ನೀವು ಬೇರೆ, ನಿಮ್ಮಿಬ್ಬರ ಸಮಸ್ಯೆ ಆದ್ರೂ ಪರವಾಗಿಲ್ಲ, ಸರಿ ಹೋಗ್ಬಿಡುತ್ತೆ, ಆದ್ರೆ ನಂದಂತೂ ಹಾಗಲ್ವೇ ಅಲ್ಲ. ಇತ್ತೀಚೆಗೆ ಮನೋಜ್ ಬರೀ ಅತ್ತೆ ಮಾತನ್ನ ಮಾತ್ರ ಕೇಳ್ತಾ ಇದ್ದಾರೆ, ಅದ್ರಲ್ಲೂ ಅತ್ತೆ ಹೇಳಿದ್ರೆ ಮಾತ್ರ ನನ್ನ ಜೊತೆ ಮಾತಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ, ನೀವೆಲ್ಲರೂ ನೋಡ್ತಾನೆ ಇದ್ದೀರಲ್ಲ ಅಂತ ರೋಹಿಣಿ ಹೇಳ್ತಿರುವಾಗ ರೋಹಿಣಿ ಅವರೇ ಅದಕ್ಕೆ ರೀಸನ್ ಇದೆ ಅಲ್ವಾ, ನೀವು ಅವ್ರ ಹತ್ರ ಸುಳ್ಳು ಹೇಳಿರ್ಲಿಲ್ಲ ಅಂದಿದ್ರೆ ಅವ್ರ ರೀತಿ ಎಲ್ಲ ನಡ್ಕೋತಾನೆ ಇರಲಿಲ್ಲ ಅಂತ ಶ್ರುತಿ ಹೇಳ್ತಿರುವಾಗ ಹೌದು ರೋಹಿಣಿ ಅವರೇ, ಶ್ರುತಿ ಹೇಳ್ದಂಗೆ ನೀವು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಾ, ಅದು ಅಲ್ಲದೆ ಅತ್ತೆ ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ರು, ನೀವು ಸುಳ್ಳು ಹೇಳಿದ್ದನ್ನ ಅತ್ತೆ ಕೈಲಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಅದಕ್ಕೆ ಅವ್ರ ಆ ರೀತಿ ಎಲ್ಲ ನಡ್ಕೋತಾ ಇದ್ದಾರೆ ಅಂತ ಮೀನಾ ಹೇಳ್ತಿರ್ತಾಳೆ. ಓ ಇವಾಗೆಲ್ಲ ಟೋಟಲ್ ಆಗಿ ನಂದೇ ತಪ್ಪು ಅಂತ ಬ್ಲೇಮ್ ಮಾಡ್ತಾ ಇದ್ದೀರಾ, ಕೊನೆಗೆ ನೀವಿಬ್ರು ಜೊತೆಗೆ ಸೇರ್ಬಿಟ್ಟು ನನ್ನನ್ನೇ ದೂರ ಮಾಡ್ಬಿಟ್ರಲ್ಲ ಅಂತ ರೋಹಿಣಿ ಹೇಳ್ತಿರುವಾಗ ಅಯ್ಯೋ ಕೊನೆಗಲ್ಲ, ಸ್ಟಾರ್ಟಿಂಗ್ ಇಂದಾನು ನಾವಿಬ್ರು ಜೊತೆಲೇ ಇದ್ದೀವಿ, ನನಗೆ ಮೀನಾ ಮರಿ ಅಂದ್ರೆ ಇಷ್ಟ, ಮೀನಾ ಮರಿಗೂ ನಾನಂದ್ರೆ ತುಂಬಾನೇ ಇಷ್ಟ, ಅಷ್ಟೇ ಯಾಕೆ ನನ್ಗೆ ನೀವು ಅಂದ್ರೂ ಕೂಡ ಇಷ್ಟನೇ, ನಾನು ಯಾವತ್ತೂ ನಿಮ್ಮನ್ನ ಸಪರೇಟ್ ಮಾಡಿ ಮಾತಾಡಿದ್ದೇ ಇಲ್ಲ ರೋಹಿಣಿ ಅವರೇ, ಏನ್ ನಡೆದಿದ್ಯೋ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಅಂತ ಶ್ರುತಿ ಹೇಳ್ತಿರುವಾಗ ಹೌದು ರೋಹಿಣಿ ಅವರೇ, ನಿಮ್ ಜೀವನ ಚೆನ್ನಾಗಿರ್ಲಿ ಅಂತ ನಾವು ಎಷ್ಟೋ ಸಲ ಯೋಚನೆ ಮಾಡಿದೀವಿ ಅಂತ ಮೀನಾ ಹೇಳ್ತಿರುವಾಗ ಇನ್ನು ಎಷ್ಟು ದಿವಸ ಈ ರೀತಿ ಕಷ್ಟಪಡಬೇಕೋ ಏನೋ ಗೊತ್ತಾಗ್ತಿಲ್ವಲ್ಲ ಅಂತ ರೋಹಿಣಿ ತುಂಬಾನೇ ನೊಂದ್ಕೊತಿರ್ತಾಳೆ. ಆದ್ರೂ ರೋಹಿಣಿ ಅವರೇ, ಮಾವ ನಿಮಗೆ ಸಪೋರ್ಟ್ ಮಾಡ್ತಿದಾರಲ್ವಾ, ಅದಕ್ಕೆ ನಿಮ್ಗೆ ಅತ್ತೆ ಕಡೆಯಿಂದ ತುಂಬಾ ದೊಡ್ಡ ಪನಿಷ್ಮೆಂಟ್ ಯಾವ್ದು ಸಿಕ್ಕಿಲ್ಲ ಅಂತ ಶ್ರುತಿ ಹೇಳ್ತಿರುವಾಗ ಶ್ರುತಿ, ಇದೇ ನನಗೆ ದೊಡ್ಡ ಪನಿಷ್ಮೆಂಟ್ ಗಿಂತ ಹೆಚ್ಚಾಗಿ ಕಾಣಿಸ್ತಾ ಇದೆ, ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಬಂದ್ರೆ ಪರವಾಗಿಲ್ಲ, ಆದ್ರೆ ಗಂಡನ ಸೇರೋದೇ ತಪ್ಪು ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾವ್ದಾದ್ರು ಇದೆಯಾ ಅಂತ ರೋಹಿಣಿ ನೊಂದ್ಕೋತಾಳೆ. ನೋಡಿ ರೋಹಿಣಿ ಅವರೇ, ಅತ್ತೆ ಕೋಪ ಒಂದ್ ಸೈಡಲ್ಲಿ ಇರ್ಲಿ, ಆದ್ರೆ ಗಂಡ ಹೆಂಡತಿನ ಈ ರೀತಿ ಬೇರೆ ಮಾಡೋದು ತಪ್ಪು, ಮೊದಲು ನಿಮ್ಮ ಯಜಮಾನರಿಗೆ ಸರಿಯಾಗಿ ಬುದ್ಧಿ ಹೇಳ್ಬೇಕು, ಅದಕ್ಕೆ ಏನಾದ್ರೂ ಮೊದಲು ಮಾಡಿ ಅಂತ ಮೀನಾ ಹೇಳ್ತಿರುವಾಗ ಅದಾಗದೆ ಇರೋ ಕೆಲಸ ಬಿಡಿ, ನೋಡಿ ಇವಾಗ ನೀವಿಬ್ರು ನಿಮ್ಮ ಗಂಡಂದಿರನ್ನ ಎಷ್ಟೊಂದು ಚೆನ್ನಾಗಿ ನೋಡ್ಕೋತಿದ್ದೀರಾ, ಆದ್ರೂ ಅವ್ರು ನಿಮ್ಮ ಮಾತನ್ನ ಕೇಳ್ತಾರಾ, ಇಲ್ಲ ತಾನೇ, ಹಾಗಿದ್ಮೇಲೆ ಇವರೆಲ್ಲ ನಮ್ಮ ಮಾತನ್ನ ಕೇಳ್ತಾರ ಹೇಳಿ ಅಂತ ರೋಹಿಣಿ ಹೇಳ್ತಿರುವಾಗ ನೋಡಿ ರೋಹಿಣಿ ಅವರೇ, ನಮ್ಮ ಸಮಸ್ಯೆನೇ ಬೇರೆ, ಅದನ್ನ ನಾವು ಹೇಗಾದ್ರೂ ಮಾಡಿ ಸರಿ ಮಾಡ್ಕೋತೀವಿ, ಆದ್ರೆ ನಿಮ್ಮ ಯಜಮಾನ್ರು ಆ ರೀತಿ ಅಲ್ವಲ್ಲ, ಅತ್ತೆ ಏನ್ ಹೇಳಿದ್ರು ಕೂಡ ಅವ್ರ ತಾಳಕ್ ತಕ್ಕಂಗೆ ಕುಡಿತಾನೆ ಇರ್ತಾರೆ ಅಂತ ಮೀನಾ ಹೇಳ್ತಿರ್ತಾಳೆ. ಹೌದು ಎಷ್ಟೇ ಆದ್ರೂ ಅಮ್ಮನ ಮಗ ಅಲ್ವಾ, ನೋಡಿ ರೋಹಿಣಿ ಅವರೇ, ಮೊದಲು ನಿಮ್ಮ ಯಜಮಾನ್ರಿಗೆ ಹೇಗೆ ಬುದ್ಧಿ ಕಲಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ, ಅವ್ರು ನಿಮ್ಗೆ ಸಪೋರ್ಟಿವ್ ಆಗಿದ್ರು ಅಂತಂದ್ರೆ ನಿಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗ್ಬಿಡುತ್ತೆ ಅಂತ ಶ್ರುತಿ ಹೇಳ್ತಿರುವಾಗ ಹೌದು ರೋಹಿಣಿ ಅವರೇ, ಗಂಡ ಹೆಂಡತಿಗೆ ಸಪೋರ್ಟ್ ಆಗಿದ್ದ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಮೊದಲು ನಿಮ್ಮ ಯಜಮಾನ್ರನ್ನ ಬದಲಾಯಿಸೋದ್ರ ಬಗ್ಗೆ ನೋಡಿ ಅಂತ ಮೀನಾ ಹೇಳ್ತಿರುವಾಗ ರೋಹಿಣಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಬೆಳಗ್ಗೆನೆ ಶಾಂತಿ ಹತ್ರ ಮನೋಜ ಮಾತಾಡ್ಬೇಕು ಅಂತ ಬಂದು ಸೈಲೆಂಟ್ ಆಗಿ ನಿಂತಿರ್ತಾನೆ. ಏನೋ ಮಾತಾಡ್ಬೇಕು ಅಂತ ಕರ್ತ್ಬಿಟ್ಟು ಸುಮ್ಮನೆ ನಿಂತಿದ್ಯಲ್ಲ ಅಂತ ಶಾಂತಿ ಕೇಳ್ತಿರುವಾಗ ಅಲ್ಲಿಗೆ ಸೂರ್ಯ, ಮೀನಾ ಮತ್ತೆ ರಂಗನಾಥ್, ರೋಹಿಣಿ ಎಲ್ಲ ಬರ್ತಾರೆ.
ಅಮ್ಮ ನಿಮ್ಮ ಜೊತೆ ಸಪ್ರೇಟಾಗಿ ಮಾತಾಡಬೇಕು ಅಂತ ಮನೋಜ ಹೇಳಿದಾಗ ನನ್ನ ಹತ್ರ ಮಾತಾಡೋದಕ್ಕೆ ನಿನ್ಗೆ ಯಾಕೋ ಪರ್ಮಿಷನ್ ಬೇಕು, ಅದೇನು ಅಂತ ಇಲ್ಲೇ ಹೇಳು ಅಂತ ಶಾಂತಿ ಕೇಳ್ತಾಳೆ. ಅಮ್ಮ ನಿನ್ನ ಹತ್ರ ಒಂದು ವಿಷಯ ಹೇಳ್ತೀನಿ, ನೀನು ಕೋಪ ಮಾಡ್ಕೋಬಾರ್ದು ಅಂತ ಮನೋಜ ಹೇಳಿದಾಗ ಹಾಗಿದ್ರೆ ನಾನು ಕೋಪ ಮಾಡ್ಕೊಳ್ದೇ ಇರೋ ಥರ ನೀನು ಕೇಳು ಅಂತ ಶಾಂತಿ ಹೇಳ್ತಿರ್ತಾಳೆ. ಅದಂಗೆ ಒಂದು ವಿಷಯ ಹೇಳ್ಬೇಕಾದ್ರೆ ಒಬ್ಬ ಮನುಷ್ಯ ಕೋಪ ಮಾಡ್ಕೋತಾನೋ ಇಲ್ವೋ ಅಂತ ಮುಂಚೆನೆ ಹೆಂಗೆ ಗೊತ್ತಾಗ್ಬಿಡುತ್ತೆ, ಅದೇನು ಅಂತ ಮೊದಲು ವಿಷಯ ಕೇಳ್ಬೇಕು ತಾನೇ ಸಕ್ರೆ ಅಂತ ಸೂರ್ಯ ಹೇಳ್ತಾನೆ. ಲೋ ಸೂರ್ಯ ನೀನು ಸುಮ್ಮನೆ ಇರೋ, ಅವನೇನೋ ಕೇಳಬೇಕು ಅಂತ ಬಂದಿದ್ದಾನೆ, ಕೇಳಲಿ ಇರು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಮನೋಜ ಅಮ್ಮ ಇನ್ಮೇಲೆ ರೋಹಿಣಿ ನನ್ನ ಜೊತೆ ಶೋರೂಮ್ಗೆ ಬರ್ಬೋದಲ್ವೇನಮ್ಮ ಅಂತ ಮನೋಜ ಕೇಳಿದಾಗ ಶಾಂತಿ ಮನೋಜನ್ನೇ ಗುರಾಯಿಸ್ತಿರ್ತಾಳೆ. ನಂತರ ರೋಹಿಣಿನ ಗುರಾಯಿಸಿ ಏನೇ ನನ್ನ ಮಗನಿಗಾಗಲೇ ತಲೆಗೆ ತುಂಬಿಟ್ಟ ಅಂತ ಹೇಳಿ, ಏ ಮನೋಜ ಇವಳೇನಾದ್ರೂ ನಿನ್ಗೆ ಹೇಳ್ಕೊಟ್ಲೇನೋ ಅಂತ ಶಾಂತಿ ಕೇಳಿದಾಗ ಅಯ್ಯೋ ಅತ್ತೆ ನಾನೇನು ಹೇಳ್ಕೊಟ್ಟಿಲ್ಲ ಅತ್ತೆ ಅವ್ರಿಗೆ, ನಾನು ಯಾಕೆ ಕೇಳಲಿ ಹೇಳಿ, ನಾನು ಶೋರೂಮ್ಗೆ ಹೋಗೋದು ನಿಮ್ಗೆ ಇಷ್ಟ ಇಲ್ಲ ಅಂತ ನನಗೂ ಗೊತ್ತಿಲ್ವಾ ಅತ್ತೆ ಅಂತ ರೋಹಿಣಿ ಹೇಳ್ತಿರುವಾಗ ನೀನು ಹೇಳಿರೋ ಸುಳ್ಳಿಗೆ ನೀನು ನಂಬಿ ನನ್ನ ಮಗನ ನಿನ್ನ ಜೊತೆ ಹೇಗೆ ಕಳಿಸೋದು ಅಂತ ಶಾಂತಿ ಕೇಳ್ತಾಳೆ. ಏ ಶಾಂತಿ ಅದು ಮುಗ್ದೋಗಿರೋ ವಿಷಯ ಕಣೆ, ಅದ್ರ ಬಗ್ಗೆ ಯಾಕೆ ಮತ್ತೆ ಮಾತಾಡ್ತಾ ಇದೆಯಾ, ಯಾಕೆ ನೀನು ರೋಹಿಣಿನ ಅಂಗಡಿಗೆ ಹೋಗ್ಬೇಡ ಅಂತ ಹೇಳಿದ್ಯಾ ಅಂತ ರಂಗನಾಥ್ ಅವ್ರು ಕೇಳಿದಾಗ ಅವಳು ಮಾಡಿರೋ ಕೆಲಸನ ಹೆಂಗ್ರಿ ಮರ್ತು ಹೋಗೋದು, ಅವಳು ಮಾಡೋದೆಲ್ಲ ಫ್ರಾಡ್ ಕೆಲಸನೇ, ಅದಕ್ಕೆ ಹೋಗ್ಬೇಡ ಅಂತ ಹೇಳಿರೋದು ಅಂತ ಶಾಂತಿ ಹೇಳ್ತಿರ್ತಾಳೆ. ಲೇ ಶಾಂತಿ ಇದಕ್ಕೆಲ್ಲ ನಿನ್ ದುರಾಸನೆ ಅಲ್ವೇನೆ ಕಾರಣ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ ಹೌದು ಅಪ್ಪಯ್ಯ, ಇಲಿ ಹಿಡ್ದಾಕೋದಕ್ಕೆ ಒಡೆಲ್ ವಿಷ ಹಾಕ್ತಾರಲ್ಲ ಹಂಗೆ ಮನೋಜನ್ ಮದುವೆ ಆಗೋದಕ್ಕೆ ಈ ಪೌಡ್ರು ಸಕ್ಕರೆನ ಬಳಸ್ಕೊಂಡೈತೆ ಅಷ್ಟೇನೆ ಅಂತ ಸೂರ್ಯ ಹೇಳ್ತಿರುವಾಗ ಲೇ ಮೀನಾ ನಿನ್ ಗಂಡನ ಸುಮ್ಮನೆ ಇರೋದು ಕೇಳಿ ಅಂತ ಶಾಂತಿ ಗದರ್ತಾಳೆ. ರೀ ನೀವು ಸುಮ್ಮನೆ ಇರಿ ಅಂತ ಮೀನಾ ಹೇಳ್ತಿರುವಾಗ ಹಾ ಕೇಳಿಸ್ತು ಬಿಡು ಅಂತ ಸೂರ್ಯ ಹೇಳ್ತಿರ್ತಾನೆ. ನಂತರ ಅಮ್ಮ ರೋಹಿಣಿ ಇಲ್ಲದೆ ನನಗೆ ಶೋರೂಮ್ ಅಲ್ಲಿ ತುಂಬಾ ಕಷ್ಟ ಆಗ್ತಿದ್ಯಮ್ಮ, ಅವಳಿದ್ರೆ ನನಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತು, ಅದಕ್ಕೆ ನಿನ್ನ ಹತ್ರ ಬಂದು ಕೇಳ್ತಾ ಇದ್ದೀನಿ ಪ್ಲೀಸ್ ಅಮ್ಮ ಅಂತ ಮನೋಜ ಕೇಳ್ತಿರುವಾಗ ಏ ಇಷ್ಟು ವರ್ಷ ಅವಳು ಹೆಲ್ಪ್ ಇಲ್ಲದೆ ನೀನೇನು ಮಾಡಲೇ ಇಲ್ವೇನೋ, ಇಷ್ಟೊಂದು ಡಿಗ್ರಿ ಓದಿದ್ಯಾ, ನಿನ್ಗೆ ಅದನ್ನ ನೋಡ್ಕೊಳ್ಳೋದಕ್ಕಾಗೋದಿಲ್ವಾ, ನಿನ್ನಿಂದ ನೋಡ್ಕೊಳ್ಳೋದಕ್ಕಾಗಲಿಲ್ಲ ಅಂತಂದ್ರೆ ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೊಳ್ಳೋ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಅವ್ರು ಬಂದು ಲೇ ಶಾಂತಿ ಮನೋಜನ ಹೇಳ್ತಿದ್ದಂತಾನೆ ಅವಳಿದ್ರೆ ನನ್ಗೆ ಹೆಲ್ಪ್ ಆಗುತ್ತೆ ಅಂತ, ಹೋಗ್ಲಿ ಬಿಡೆ ಅಂತ ಹೇಳಿ ಲೋ ಮನೋಜ ಯಾಕೋ ಯಾವಾಗಲೂ ಅವಳನ್ನ ಜೊತೆಲೆ ಕರ್ಕೊಂಡು ಹೋಗ್ತಿದ್ದೆ ತಾನೆ, ಇವಾಗ ಯಾಕೋ ನೀನು ಕರ್ಕೊಂಡು ಹೋಗ್ತಿಲ್ಲ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಪ್ಪ ಅಮ್ಮ ಹೇಳಿದೆ ಹೆಂಗಪ್ಪ ಕರ್ಕೊಂಡು ಹೋಗ್ಲಿ ಅಂತ ಮನೋಜ ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ರೋಹಿಣಿ ಮುಖನೇ ನೋಡ್ತಿರ್ತಾಳೆ. ನಂತರ ನೋಡಿ ಶಾಂತಿ ರೋಹಿಣಿ ತನ್ನ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿದಾಳೆ, ಅದನ್ನ ಅಲ್ಲಿಗೆ ಬಿಟ್ಬಿಡು, ಸುಮ್ಮನೆ ಅವಳಿಗೆ ಏನಾದರೂ ಒಂದು ಹೇಳ್ತಾನೆ ಇರಬೇಡ್ವೆ, ಇದನ್ನೆಲ್ಲ ಬಿಟ್ಟಾಕಿ ಅವಳನ್ನ ಅಂಗಡಿ ಕಳ್ಸೋದು ನೋಡು ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ ಇಲ್ಲ ರೀ ಅವಳು ಹೋಗ್ಬಾರ್ದು, ಅವಳಿಗೆ ಅಂತ ಬೇರೆ ಕೆಲಸ ಇದೆ ತಾನೆ ಅದಕ್ಕೆ ಹೋಗ್ಲಿ ಅವಳು ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ರೋಹಿಣಿ ಅವ್ರ ಕೆಲಸದ ಜೊತೆ ಶೋರೂಮ್ ನೋಡ್ಕೋತಿದ್ರಲ್ವಾ ಅತ್ತೆ, ಡೈಲಿ ಮೇಕಪ್ ಮಾಡೋ ಕೆಲಸ ಬರುತ್ತಾ ಅತ್ತೆ, ಮೇಕಪ್ ಇದ್ದಾಗ ಅವರು ಅವ್ರ ಕೆಲ್ಸಕ್ಕೆ ಹೋಗ್ತಾರೆ, ಬೇರೆ ಟೈಮಲ್ಲಿ ಅವ್ರ ಶೋರೂಮ್ ನೋಡ್ಕೋಬೋದಲ್ವಾ ಅತ್ತೆ ಅಂತ ಮೀನಾ ಹೇಳಿದಾಗ ಏ ನಿನ್ನ ಯಾರೇ ಕೇಳಿದ್ದು ಅಂತ ಶಾಂತಿ ಮೀನಾ ಮೇಲೆ ರೇಗಾಡ್ತಾಳೆ. ಹೇ ಶಾಂತಿ ನೀನ್ ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು ಕಣೆ, ಯಾಕೆ ಈ ರೀತಿ ಮುಂಡ್ತನ ತೋರಿಸ್ತಾ ಇದೆಯಾ ಅಂತ ರಂಗನಾಥ್ ಅವ್ರು ಕೇಳ್ತಿರುವಾಗ ಅಪ್ಪಯ್ಯ ಸಕ್ಕರೆಗೆ ಪೌಡರ್ ಮೇಲಿರೋ ಕೋಪ ಇನ್ನೂ ಹೋಗಿಲ್ಲ ಅನ್ಸುತ್ತೆ, ಪೌಡರ್ ಸುಳ್ಳು ಹೇಳಿದ್ಲಲ್ಲ ಅಂತ ಅದನ್ನ ಸಕ್ಕರೆ ಕೈಲಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಅದೇ ತಪ್ಪನ್ನ ಮೀನಾ ಮಾಡಿದ್ಲು ಅಂತ ಅನ್ಕೋ, ಅದು ಅವ್ರಿಗೆ ದೊಡ್ಡದಾಗಿ ಕಾಣಿಸ್ತಿರ್ಲಿಲ್ಲ, ಯಾಕಂದ್ರೆ ಅವ್ರು ಯಾವತ್ತೂ ಮೀನನ್ನ ನಂಬೋದೇ ಇಲ್ವಲ್ಲ, ಯಾವತ್ತೂ ಅವಳನ್ನ ಪ್ರೀತಿಯಿಂದ ಮಾತಾಡ್ಸೋದು ಇಲ್ಲ ಅಥವಾ ಅವಳನ್ನ ಹೊಗಳೋದು ಇಲ್ಲ ಅಂತ ಸೂರ್ಯ ಹೇಳ್ತಿರುವಾಗ ಅದನ್ನ ಕೇಳಿ ಮೀನಾಗ್ ಬೇಜಾರಾಗುತ್ತೆ. ಆದ್ರೆ ಪೌಡರ್ನ ಈ ರೀತಿ ನೋಡ್ಕೊಳ್ಳಿಲ್ವಲ್ಲ, ಸಕ್ಕರೆ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ರು, ಇಷ್ಟೊಂದೆಲ್ಲ ಮಾಡಿರೋ ನನ್ನನ್ನೇ ಅಮರ್ಸ್ಬಿಟ್ಲಲ್ಲ ಅಂತ ಸಕ್ಕರೆ ಕೈಲಿ ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ, ಅದಕ್ಕೆ ಅದನ್ನ ಬೇರೆ ರೀತಿ ತೋರ್ಸೋದಕ್ಕೆ ಆಗೋದಿಲ್ವಲ್ಲ ಅಂತ ಶೋರೂಮ್ ಹೋಗ್ಬೇಡ ಅಂತ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಲೇ ಶಾಂತಿ ಇದು ಇವತ್ತೋ ನಾಳೆನೋ ಸರಿ ಹೋಗುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ, ಆದ್ರೆ ಇದನ್ನ ಹೇಳಿದಷ್ಟು ಉದ್ದ ಹೋಗ್ತಾನೆ ಇದೆಯಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ ಅಪ್ಪಯ್ಯ ಇದು ಬಿಟ್ರೆ ಹೋಗ್ತಾನೆ ಇರುತ್ತೆ ಕಣಪ್ಪ, ಅದಕ್ಕೆ ನೀನೇ ಕೆಂಪಟ್ಟೆ ತೋರಿಸ್ಬಿಟ್ಟು ನಿಲ್ಲಿಸ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ. ನೋಡೆ ಶಾಂತಿ ನೀನ್ ಯಾವತ್ತೂ ನಾನು ಹೇಳೋದನ್ನ ಕೇಳೇ ಇಲ್ಲ, ಆದ್ರೂ ಇವತ್ತು ಹೇಳ್ಬೇಕು ಅಂತ ಅನಿಸಿದೆ, ಅತ್ತೆ ಸೊಸೆದಿರ ಮಧ್ಯೆ ಯಾಕೆ ಇದಲ್ಲ, ನಡೆದಿದ್ದೆಲ್ಲ ನಡೆದೋಯ್ತು, ಈ ತುಂಬಾ ದುರಾಸೆ ಇರೋರೇ ಕಣ ಈ ರೀತಿ ಎಲ್ಲ ನಡ್ಕೊಳ್ಳೋದು, ನೀನ್ ಹಾಗೆಲ್ಲ ಮಾಡ್ಬೇಡ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ ಹಾಗಾದ್ರೆ ನನ್ಗೆ ತುಂಬಾ ದುರಾಸೆ ಇದೆ ಅಂತ ಹೇಳ್ತಾ ಇದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕೇನೋ, ನಿನ್ಗೆ ಅರ್ಥ ಆಗೋದಿಲ್ವೇನೆ, ಎಷ್ಟೇ ಆದ್ರೂ ಕೂಡ ನೀನು ಇದರಲ್ಲಿ ಯಾಮಾರಿರೋಳೆ ಅಲ್ವಾ ಅಂತ ರಂಗನಾಥ್ ಅವ್ರು ಹೇಳಿದಾಗ ಇವಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ರೋಹಿಣಿನ ಶೋರೂಮ್ಗೆ ಹೋಗೋದಕ್ಕೆ ಬಿಡು, ಹಾಗೆ ಅವ್ರಿಬ್ಬರಿಗೂ ಎಲ್ಲರಂತೆ ನಾರ್ಮಲ್ ಆಗಿ ಓಡಾಡ್ಕೊಂಡಿರೋದಕ್ಕೆ ಬಿಡು ಅಂತ ರಂಗನಾಥ್ ಅವ್ರು ಕೇಳ್ಕೊತಾರೆ. ಅದಕ್ಕೆ ಶಾಂತಿ ತುಂಬಾ ಹೊತ್ತು ಯೋಚನೆ ಮಾಡಿ ಸರಿ ಕಣೋ ಮನೋಜ, ನೀನ್ ಇಷ್ಟೊಂದೆಲ್ಲ ಕೇಳ್ಕೊಂಡ್ಮೇಲೆ ನೀನು ಅವಳನ್ನ ಶೋರೂಮ್ಗೆ ಕರ್ಕೊಂಡು ಹೋಗೋದ್ರಲ್ಲಿ ನನ್ಗೆ ಯಾವುದೇ ರೀತಿ ಆಕ್ಷೇಪಣೆ ಇಲ್ಲ ಅಂತ ಶಾಂತಿ ಹೇಳಿದಾಗ ಅದನ್ನ ಕೇಳಿ ರೋಹಿಣಿ ಮತ್ತೆ ಮನೋಜ್ಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಸೂರ್ಯನಿಗೆ ಮಾತ್ರ ಇದನ್ನ ನಂಬೋದಕ್ಕೆ ಆಗ್ತಿರೋದಿಲ್ಲ. ನೀನ್ ಶೋರೂಮ್ಗಾದ್ರೂ ಕರ್ಕೊಂಡು ಹೋಗು ಅಥವಾ ಎಲ್ಲಾದ್ರೂ ಕರ್ಕೊಂಡು ಹೋಗು, ಅದರಿಂದ ನನ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಶಾಂತಿ ಹೇಳ್ತಿರುವಾಗ ಅದನ್ನ ಕೇಳಿ ಮನೋಜ ಮತ್ತೆ ರೋಹಿಣಿ ತುಂಬಾನೇ ಖುಷಿ ಪಡ್ತಿರ್ತಾರೆ. ಥ್ಯಾಂಕ್ಸ್ ಅಮ್ಮ, ನನ್ನ ನೀ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಮನೋಜ ಹೇಳ್ತಿರುವಾಗ ಲೇಪೆಂಗ್ಯ ಅವ್ರು ಹೇಳೋದ್ರಲ್ಲ ನಿನ್ಗೆ ಅರ್ಥ ಆಗ್ತಿಲ್ವೇನೋ, ಇನ್ನೂ ಏನೋ ಒಂದ್ ಇರುತ್ತೆ ಕಣೋ, ಇರೋ ಟ್ವಿಸ್ಟ್ ಏನಾದ್ರು ಇಟ್ಟಿರ್ತಾರೆ ಸಕ್ರೆ ಅವರು ಅಂತ ಹೇಳಿ ನೀವ್ ಹೇಳಿ ಸಕ್ರೆ ಅವರೇ ಮುಂದಕ್ಕೆ ಅಂತ ಸೂರ್ಯ ಹೇಳ್ತಿರುವಾಗ ನೋಡೋ ನನ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಕಣೋ, ನೀನ್ ಅವ್ಳ ಜೊತೆ ಸಂತೋಷವಾಗಿರು, ಆದ್ರೆ ಇನ್ಮೇಲೆ ನನ್ಗೂ ನಿನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನೀನ್ ನನ್ನ ಹತ್ರ ಮಾತಾಡಬಾರ್ದು ಅಂತ ಶಾಂತಿ ಹೇಳ್ತಿದ್ದಂಗೆನೆ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗುತ್ತೆ. ಹಾಗೆ ನೀನ್ ನನ್ನ ಹತ್ರ ಯಾವುದೇ ರೀತಿ ಸಮಸ್ಯೆ ಇದೆ ಅಂತ ಬರಬಾರ್ದು, ನಾನು ನಿನ್ನ ಹತ್ರ ಅಂತೂ ಮಾತಾಡೋದಿಲ್ಲ ಅಂತ ಶಾಂತಿ ಹೇಳ್ತಿರುವಾಗ ಲೋಪೆಂಗ್ಯ ಹೇಳ್ದೆ ಅಲ್ವೇನೋ ಸಕ್ರೆ ಎಲ್ಲಾದ್ರೂ ಒಂದು ಫಿಟ್ಟಿಂಗ್ ಇಟ್ಟಿರ್ತಾರೆ ಅಂತ, ಇಕ್ಕವ್ರೆ ನೋಡೋ ಸರಿಯಾಗಿ ಲಾಕ್ನ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಮ್ಮ ಏನೇನೋ ಹೇಳ್ತಾ ಇದೀಯಾ ನೀನು ಅಂತ ಮನೋಜ ಗಾಬರಿಲ್ ಕೇಳ್ತಾನೆ. ಆಗ ಯಾಕೆ ಶಾಂತಿ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಿರುವಾಗ ಶಾಂತಿ ರೋಹಿಣಿ ಹತ್ರ ಬಂದು ನಿನ್ನಿಂದಾನೆ ಕಣೆ ಎಲ್ರು ನನ್ನ ಅನ್ನೋದಕ್ಕೆ ಶುರು ಮಾಡಿರೋದು, ನಿನ್ನಿಂದ ಇವಾಗ ನನ್ನ ಎಲ್ಲರೂ ಕೇವಲವಾಗಿ ನೋಡೋದಕ್ಕೆ ಶುರು ಮಾಡಿದ್ದಾರೆ ಥೂ ಅಂತ ಹೇಳಿ ಶಾಂತಿ ರೂಮ್ ಒಳಗಡೆ ಹೊರಟೋಗ್ತಾಳೆ. ನಂತರ ಅಪ್ಪಯ್ಯ ಈ ಸಕ್ಕರೆ ರಾಜಕೀಯದಲ್ಲಿ ಇರ್ಬೇಕಾಗಿತ್ತು, ಹೆಂಗ್ ಸರಿಯಾಗಿ ಇಕ್ಕಿದ್ರು ನೋಡ್ದೇನಪ್ಪ ಅಂತ ಸೂರ್ಯ ಹೇಳ್ತಿರ್ತಾನೆ.
ಯಾಕೋ ಹಿಂಗೆಲ್ಲ ಮಾತಾಡ್ತಿದ್ಯಾ ಸೂರ್ಯ ಅಂತ ರಂಗನಾಥ್ ಅವ್ರು ಕೇಳಿದಾಗ ಇನ್ನೇನಪ್ಪ ಯಾರಿಗೆ ಎಲ್ಲಿ ಹೆಂಗಿಕ್ಬೇಕು ಅಂತ ಸರಿಯಾಗಿ ಗೊತ್ತಿದೆ ಈ ಸಕ್ಕರೆಗೆ. ಸುಮ್ಮನೆ ಸಕ್ಕರೆ ರಾಜಕೀಯಕ್ಕೆ ಹೊಟ್ಟೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ಇಷ್ಟೊತ್ತಿಗೆ ಯಾವ್ದಾದ್ರು ದೊಡ್ಡ ಮಿನಿಸ್ಟರ್ ಆಗಿರ್ತಿದ್ರು ಅಂತ ಸೂರ್ಯ ಹೇಳ್ತಿರ್ತಾನೆ. ನಂತರ ರಂಗನಾಥ್ ಅವರು ಮನೋಜನ ಹತ್ರ ಬಂದು, ನೋಡೋ ಮನೋಜ, ನಿಮ್ಮ ಅಮ್ಮನ ಹತ್ರ ಏನಾದ್ರು ಮಾತಾಡಿ ರೋಹಿಣಿ ಮತ್ತೆ ನಿನ್ನ ಸಮಸ್ಯೆನ ಬಗೆಹರಿಸ್ಕೊ. ನಾನು ಮಾತಾಡಿ ನೋಡಿದೆ, ಆದ್ರೆ ಅವಳು ಕೇಳೋ ರೀತಿ ಇಲ್ಲ. ನೋಡು, ಒಬ್ಬ ಮನುಷ್ಯ ಅಂದಮೇಲೆ ಅಣ್ಣ ತಮ್ಮ ಗಂಡ ಹೆಂಡತಿ ಅಪ್ಪ ಅಮ್ಮ ಎಲ್ಲ ಸಂಬಂಧಗಳು ಬೇಕು ಕಣೋ, ಇದನ್ನ ಅರ್ಥ ಮಾಡ್ಕೊಂಡು ನೀನೇ ಇದನ್ನೆಲ್ಲ ಮಾಡ್ಬೇಕು ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಆಗ ಮನೋಜ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ಬರೇ ಇರ್ಬೇಕಾದ್ರೆ, ಏನ್ರಿ ಇದು ಅತ್ತೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಅಂತ ಮೀನಾ ಕೇಳ್ತಿರುವಾಗ, ಏನ್ ಮಾಡೋದು, ಈ ಪೌಡರ್ ಮಾಡಿರೋ ತಪ್ಪು ಹಂಗೆ ಅಲ್ವಾ, ಅದಕ್ಕೆ ಸರಿಯಾಗಿ ಟಾರ್ಚರ್ ಸಿಗ್ತಾ ಇದೆ ಇವಾಗ ಅವಳಿಗೆ, ಬಾ ತಿನ್ನಕ್ಕೆ ಏನಾದ್ರು ಕೊಡು ಅಂತ ಸೂರ್ಯ ಹೇಳ್ತಿರುವಾಗ ಅಷ್ಟರಲ್ಲಿ ಮೀನನ್ ಕಾಲ್ ಬರುತ್ತೆ. ಆಗ ಕನಕ ಮೀನಾ ಕಾಲ್ ಮಾಡಿ, ಅಕ್ಕ ಇವತ್ತು ನಮ್ಮ ಮನೆಗೆ ಅರುಣ್ ಮತ್ತೆ ಅವ್ರ ಅಮ್ಮ ಇಬ್ರು ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಕನಕ ಹೇಳಿದಾಗ ಅದನ್ನ ಕೇಳಿ ಮೀನಾಕ್ ಶಾಕ್ ಆಗುತ್ತೆ. ಏನೋ ಅರುಣ್ ಜೊತೆ ಮಾತಾಡಿದ್ಯಾ ನೀನು ಅಂತ ಮೀನಾ ಕೇಳಿದಾಗ, ಇಲ್ಲ ಅಕ್ಕ ನಾನು ಮಾತಾಡಿಲ್ಲ, ಅವ್ರು ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡಲಿಲ್ಲ, ಆದ್ರೆ ಅವರು ಇವತ್ತು ಅವ್ರ ಅಮ್ಮನ ಕರ್ಕೊಂಡು ಬರ್ತೀನಿ ಅಂತ ಮೆಸೇಜ್ ಮಾಡಿದ್ರು ಅಕ್ಕ, ಒಂದ್ ವೇಳೆ ಅವ್ರು ಬಂದ್ರೆ ಆ ಟೈಮಲ್ಲಿ ನೀನಿದ್ರೆ ನನ್ಗೆ ಒಳ್ಳೇದು ಅನಿಸ್ತಿದೆ ಅಕ್ಕ ಅಂತ ಕನಕ ಹೇಳಿದಾಗ, ಸರಿ ಹಾಗಾದ್ರೆ ನಾನು ಬರ್ತೀನಿ ಅಂತ ಹೇಳಿ ಮೀನಾ ಕಾಲ್ ಕಟ್ ಮಾಡ್ತಾಳೆ. ನಂತರ ಮೀನಾ ಸೂರ್ಯ ಹತ್ರ ಬಂದು, ರೀ ನನ್ಗೆ ಆರ್ಡರ್ ಕೊಡಬೇಕು, ಹೋಗಿ ಕೊಡ್ತೀನಿ ಅಂತ ಹೇಳಿ ಮೀನಾ ಹೋಗ್ತಿರುವಾಗ, ಲೇ ಮೀನಾ, ಕನಕನ್ಗೆ ಹುಡುಗ ಹುಡುಕಿದ್ದೀನಿ ಅಂತ ಕೊಟ್ಟಿದ್ನಲ್ಲ ಜಾತಕ ಮತ್ತೆ ಫೋಟೋ, ಅದು ಎಲ್ಲೇ ಅಂತ ಸೂರ್ಯ ಕೇಳ್ತಾನೆ. ನಾನಿನ್ನೂ ಅದನ್ನ ತಗೊಂಡು ಹೋಗಿ ಅಮ್ಮನಿಗೆ ತೋರಿಸಿಲ್ಲ ರೀ ಅಂತ ಮೀನಾ ಹೇಳಿದಾಗ, ಈಗ ನೀನು ನಿಮ್ಮ ಅಮ್ಮನ ಮನೆಗೆ ಹೋಗ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಗೊತ್ತಿಲ್ಲ ರೀ, ನನ್ನ ಕೆಲಸ ಇದೆ, ನಾನು ಹೊರಡ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಯಾಕೆ ಇವಳು ಹಿಂಗಾಡ್ತಿದ್ದಾಳಲ್ಲ ಅಂತ ಹೇಳಿ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.